ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಒಂದೇ ಅರ್ಥ ಬರುವಂತಹ ಗಾದೆಗಳು ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದು, ಕೈಯಲ್ಲಿ ಕಾಸಿಲ್ಲ, ಕರೆಯಲು ಹೆಂಡತಿ ಇಲ್ಲ. ಏನಿದು? ಇಂಗ್ಲೀಷಲ್ಲಿ ಇದಕ್ಕೆ ನೋ ಮನಿ ನೋ ಹನಿ. ಅಂದರೆ ಯಾವಾಗ ದುಡ್ಡಿರಲ್ವೋ ಹೆಂಡತಿ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಎರಡೂ ಒಂದು ಇಂಟರ್ಲಿಂಕ್ ಇದ್ದಂಗೆ. ಬನ್ನಿ ಈಗ ಮುಂದಿನ ಗಾದೆ ನೋಡೋಣ. ಮಾಡಿದ್ದುಣ್ಣೋ ಮಹಾರಾಯ. ಇದು ಸರ್ವೇ ಸಾಮಾನ್ಯವಾಗಿರೋದು, ಗೊತ್ತಿರೋದು. ಆ್ಯಸ್ ಯು ಸೋ ಶಲ್ ಯು ರೀಪ್. ನೀನು ಏನು ಬಿತ್ತುತ್ತೀಯೋ ಅದೇ ನಿನಗೆ ಸಿಗತ್ತೆ. ಮಾಡಿದ್ದುಣ್ಣೋ ಮಹಾರಾಯ, ಅದು ಕೂಡ ಆಗತ್ತೆ. ಇದಕ್ಕೆ ಮುಂದಿನ ಗಾದೆ ಬಂದು ಯಾವುದು ಅಂದರೆ, ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬರುವುದೇ. ಹೌದಲ್ವಾ? ಕೋಪದಲ್ಲಿ ಏನೇ ಒಂದು ನಾವು ಮಾಡಿದ್ರೂ ಅದು ನಾವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅದನ್ನೇ ಇಂಗ್ಲೀಷಲ್ಲಿ ಆ್ಯಂಗರ್ ಈಸ್ ಎ ಶಾರ್ಟ್ ಮ್ಯಾಡ್ನೆಸ್. ಸ್ವಲ್ಪ ಹೊತ್ತು ಇರುವಂಥ ಹುಚ್ಚುತನ ಆ್ಯಂಗರ್ ಅಂತಂದರೆ. ಸೇಮ್ ಅರ್ಥನೇ ಎರಡಕ್ಕೂ. ಇನ್ನು ಬನ್ನಿ, ಕೊನೆಯ ಗಾದೆ ಯಾವುದು ಅಂದರೆ, ಕೈಯಲ್ಲಿರುವ ಹಕ್ಕಿ ಮೇಲಿನ ಹಕ್ಕಿಗಿಂತ ಉತ್ತಮ. ಅಂತಂದರೆ ನಮ್ಮ ಕೈಯಲ್ಲಿ ಏನಿರುತ್ತೋ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು. ನಮ್ಮ ಕೈಯಲ್ಲಿ ಇಲ್ಲದೆ ಇರೋವಂಥದ್ದು ದೂರದಲ್ಲಿದ್ದರೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡಬಾರ್ದು ಅಂತ. ಇಂಗ್ಲೀಷಲ್ಲಿ ಅದಕ್ಕೇ ಎ ಬರ್ಡ್ ಇನ್ ಹ್ಯಾಂಡ್ ಈಸ್ ವರ್ತ್ ಟೂ ಇನ್ ದ ಬುಷ್ ಅಂತ ಹೇಳ್ತಾರೆ. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.